ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವ್ ಎಲ್ಲಿ ಹೊಂಟಿವ ಗಮ್ಯ? ಎಲ್ಲಿ ಹೊಂಟಿವ ಹೇಳ? ಅಮ್ರಾನಲ್ಲಮ್ಮ, ಇಬ್ರಾಹಿಂ ರೋಜಾ ಹೊಂಟಿವಿ. ಓಕೆನಾ? ಸೊ ನೋಡ್ರಿ ಫ್ರೆಂಡ್ಸ್, ನಿಮ್ಗೂ ತೋರಿಸ್ತೀವಂತ. ಓಕೆ, ಹಾಡ್ ಪುಟಾಣಿ. अपन जते काळे होता मजा करतो मस्ती मारतो मजा So friends, ಇವತ್ತು ಮಿಡನ್ ಅಜ್ಜ ಬೈತಾರೆ. ಇವತ್ತು ನಾವು ಹೋಗೋಣ ಪಿಂಪಿಂ ಮತ್ತು ಎಲ್ಲರ ಜೊತೆ ಹೋಗೋಣ. So let's have fun. Stay tuned. Stay tuned. Bye bye bye. See you soon. Agamya, how much looking super. See. This is so elegant. That looking like wow. ನೋಡ್ರಿ ಫ್ರೆಂಡ್ಸ್, ಫೈನಲಿ ನಾವು ಬಂದಿದ್ದೀವಿ. ಎಲ್ಲಿಯಪ್ಪ ಅಂದ್ರೆ ನಮ್ಮ ಬಿಜಾಪುರದ ಇಬ್ರಾಹಿಂ ರೋಜಾ. ಹೌದು ಫ್ರೆಂಡ್ಸ್, ಇದನ್ನ ಸೌತ್ ಬ್ಲ್ಯಾಕ್ ತಾಜ್ ಮಹಲ್ ಅಂತಾನು ಕರೀತಾರ. ಬರ್ರಿ ಒಳಗೆ ಹೋಗೋಣಂತ. ಏನೆಲ್ಲ ಸ್ಪೆಷಾಲಿಟಿ ಐತಿ, ಆಮೇಲೆ ಇದನ್ನ ಯಾರು ನಿರ್ಮಾಣ ಮಾಡಿದ್ರು, ಇದರ ಶೈಲಿ ಏನು ಅಂತ ನೋಡ್ಕೊಂಡು ಬರೋಣ. ಹಾಗೆ ಬುಕಿಂಗ್ ಕೌಂಟರ್ ಒಳಗೆ ನೋಡ್ಬೋದು 25 rupees ಇಂಡಿಯನ್ಸ್ ಆ್ಯಂಡ್ 300 ಫಾರ್ ಫಾರಿನರ್ಸ್. ಸೊ ನಡ್ರಿ ಹೋಗೋಣಂತ. ಆಗ್ಲೇ ಹೇಳ್ದಂಗ ನಿಮ್ಗೆ ಇದನ್ನ ಸೌತ್ ಬ್ಲ್ಯಾಕ್ ತಾಜ್ ಮಹಲ್ ಅಂತಾರ. ಇದನ್ನ ನಮ್ಮ ಆದಿಲ್ ಶಾಹಿ ಅವರು ಅವರ ವೈಫಿಗಾಗಿ ನಿರ್ಮಾಣ ಮಾಡಿರ್ತಾರ. ನೋಡ್ಬೋದು ಎಷ್ಟು ಚಂದ ಐತೆ ಅಂತ. ಇದು ಸೊ ಮೇನ್ ಗೇಟು. ಇದು ಟೋಟಲಿ ಯಾವ ಥರ ಬಿಲ್ಡ್ ಮಾಡ್ಯಾರಂದ್ರೆ ಫುಲ್ ಸ್ಕ್ವೇರ್ ಒಳಗೈತಿ. ಇದ್ರ ಒಳಗೆ ಸ್ಟೋರ್ ರೂಮ್ ಆಗಿರ್ಬೋದು, ಅಡುಗೆ ಮನೆ ಆಗಿರ್ಬೋದು, ರೆಸ್ಟ್ ರೂಮ್ ಆಗಿರ್ಬೋದು, ಸ್ವಿಮ್ಮಿಂಗ್ ಪೂಲ್, ಕಾರಂಜಿ ಮತ್ತು ಸೈನಿಕರಿಗೆ ರೆಸ್ಟ್ ಮಾಡೋಕ್ಕೆ ಕುದುರೆಗಳು ಎಲ್ಲನೂ ಇಲ್ಲಿ ಒಳಗಡೆ ಮಾಡಿರ್ತಾರೆ. ಸೊ ನೋಡ್ಬೋದು, ಇದು ಮೇನ್ ಎಂಟ್ರೆನ್ಸ್ ಡೋರ್ ಎಷ್ಟು ಗಟ್ಟಿಯಾಗೈತಿ ಅಂತ ಹೇಳಿ. ಸೊ ಬೇಸಿಕಲಿ ಇದ್ರ ಡಿಸೈನ್ ಬಂದ್ಬಿಟ್ಟು ಇಂಡೋ ಇಸ್ಲಾಮಿಕ್ ಒಳಗೆ ಮಾಡ್ಯಾರ. ಸೊ ಇದನ್ನು ಯಾವಾಗ ನಿರ್ಮಾಣ ಮಾಡ್ಯಾರಂದ್ರೆ 1427 ನಿರ್ಮಾಣ ಮಾಡ್ಯಾರ. ಸೊ ನೋಡ್ಬೋದು, ಫಸ್ಟಿಗೆ ಮೇನ್ ಗೇಟ್ ಇಷ್ಟೊಂದು ದೊಡ್ಡದಾಗೈತಿ, ಗುಮ್ಮಟ ಆಕಾರ ಒಳಗೈತಿ. ಆ್ಯಂಡ್ ಇಷ್ಟು ಗಟ್ಟಿಯಾಗೈತಿ ಇನ್ನೂ ಅಂದ್ರೆ ಹೇಳೋಕ್ಕಾಗಲ್ಲ, ಅಷ್ಟು ಮಸ್ತ್ ಐತಿ ಇನ್ನೂ. ಸೊ ಮುಂದ್ಗಡೆ ಹೋದಂಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೋಡ್ಬೋದು, ಇದನ್ನು ಗುಮ್ಮಟ ಆಕಾರದ ಒಳಗೈತಿ. ಅದಾದಮೇಲೆ ಲೆಫ್ಟ್ ಸೈಡು ಅವರ ಸಮಾಧಿಯ ಇರುವಂಥ ಜಾಗ. ಆಮೇಲೆ ರೈಟ್ ಸೈಡು ಇದು ಪ್ರೇಯರ್ ಹಾಲ್ ಅಂದರೆ ಮಸೀದಿ. ಓಕೆನಾ? ಸೊ ಇಲ್ಲಿ ಕೆಳಗಡೆ ನೋಡ್ಬೋದು, ಇದೆಲ್ಲ ಇಷ್ಟು ತಂಪಿರುತ್ತಂದ್ರೆ ಅಲ್ಲಿ AC ಅದಕ್ಕೂ ಹತ್ತಂಗಿಲ್ಲ, ಅಷ್ಟು ತಂಪಿರ್ತೈತಿ. ಸೊ ದಿಸ್ ಈಸ್ ಎಂಟ್ರೆನ್ಸ್. ನೋಡ್ಬೋದು, ಅಲ್ಲಿನೂ ಮೇಲ್ಗಡೆನೂ ಸೈನಿಕರು ಎಲ್ಲರೂ ಇರ್ತಿದ್ರು. ಆಮೇಲೆ ಇಲ್ಲಿ ಕುದುರೆಗಳು ಕಟ್ತಿದ್ರು. ಆಮೇಲೆ ಕೆಳಗಡೆ ಸ್ಟೋರ್ ರೂಮ್ಸ್, ರೆಸ್ಟ್ ರೂಮ್ಸ್ ಥರ ಇರ್ತಿತ್ತು. ಸೊ ನೋಡ್ಬೋದು, ಈ ಥರ ಕಮಲದ ದಳಗಳನ್ನು ಹೊಂದಿರುವಂತಹ ಡಿಸೈನ್ಗಳದಾವು. ಸೊ ಇದು ಬೇಸಿಕಲಿ ಏನಪ್ಪ ಅಂದ್ರೆ ಇಂಡೋ ಇಸ್ಲಾಮಿಕ್ ಒಳಗೆ ಮಾಡ್ಯಾರ. ಸೊ ನೋಡ್ಬೋದು, ಇದು ಸಿಮಿಲರ್ ಟು ಗೋಲ್ ಗುಂಬಜ್. ನೋಡ್ಬೋದು, ಇದರ ವಿನ್ಯಾಸ ನೋಡ್ಬೋದು. ಗೋಲ್ ಗುಂಬಜ್ ಒಳಗೂ ಇದೇ ಥರ ಡಿಸೈನ್ಸ್ ಅದಾವು, ನೀವು ನೋಡ್ಬೋದು. ಆಮೇಲೆ ಏನಪ್ಪ ಅಂದ್ರೆ ಇದ್ರ ಸೈಡಿಗೆ ಏನಂದ್ರೆ 4 ಸಣ್ಣ ತೆಳ್ಳಗಿರುವಂಥ ಮಿನಾರ್ಗಳದಾವು. ಬಟ್ ಗೋಲ್ ಗುಂಬಜ್ ಒಳಗೆ ದಪ್ಪ ಅಂತ ಹೇಳಿ ಮಿನಾರ್ಗಳದಾವು, ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಇದು ನೋಡ್ಬೋದು. ಈಗ ಪ್ರೇಯರ್ ಹಾಲ್ ಒಳಗೆ ಹೋಗೋಣ, ಅಂದರೆ ಮಸೀದ್ ಒಳಗೆ ಹೋಗೋಣ ಅಂತ. ನೋಡ್ಬೋದು ನೀವು ಎಷ್ಟು ಚಂದ ಅವಾಗಿನ ಕಾಲದಾಗ ಆರ್ಕಿಟೆಕ್ಚರ್, ಎಷ್ಟು ಮಸ್ತ್ ಡಿಸೈನ್ಸ್ ಆಗಿರ್ಬೋದು, ಎಷ್ಟು ಎಲಿಗೆಂಟ್ ಆಗಿದಾವಲ್ಲ. ನನಗಂತೂ ಭಾಳ ಖುಷಿ ಆ್ಯಂಡ್ ಪ್ರೌಡ್ ಫೀಲ್ ಆಗ್ತದೆ. ನಮ್ಮ ಊರೊಳಗೆ ಇಷ್ಟೆಲ್ಲ ಏನಂದ್ರೆ ಹಿಸ್ಟಾರಿಕಲ್ ಪ್ಲೇಸಸ್ ಅದಾವು, ಮೊನೊಮೆಂಟ್ಸ್ ಅದಾವು ಅಂತ ಹೇಳಿ. ನೋಡ್ಬೋದು, ಈ ಥರ ಗುಮ್ಮಟ ಆಕಾರದೊಳಗೆ ಅದಾವು. ಒಂದು ಸ್ವಲ್ಪನೂ ಸೈಜ್ ಒಳಗಾಗಿರ್ಬೋದು, ಡಿಸೈನ್ ಒಳಗೆ ಇಷ್ಟು ಒಂದು ಸ್ವಲ್ಪ ಫರಕಿಲ್ಲ. ಅದಾದಮೇಲೆ ಇಲ್ಲಿ ಮೇಲ್ಗಡೆ ಹತ್ಕೊಂಡು ಹೋಗ್ಬೋದಿತ್ತು. ಬಟ್ ಇವಾಗ ಏನಂದ್ರೆ ಇದನ್ನೆಲ್ಲ ಲಾಕ್ ಮಾಡ್ಯಾರ. ಯಾಕಂದ್ರೆ ಟೂರಿಸ್ಟ್ಗಳು ಬಂದವರೆಲ್ಲ ಸುಮ್ಮನೆ ಇರಲ್ಲ, ಅದಕ್ಕೆ ಅದನ್ನೆಲ್ಲ ಬ್ಲಾಕ್ ಮಾಡಿಬಿಟ್ಟಾರ. ಮೇಲೆ ಏರ್ ಹೋಗಂಗೆ ಇಲ್ಲ ಇವಾಗ. ಸೊ
ನೋಡ್ಬೋದು ಈ ಥರ ಅದಾವೆ, ಎಷ್ಟು ಚೆಂದ ಅದಾವಲ್ಲ ಕಂಬಗಳು, ಎಷ್ಟು ದಪ್ಪ ಗಟ್ಟಿ ಅದಾವೆ. ಇದು ಏನಂದ್ರೆ ಏನೂ ಆಗಲ್ಲ, ಇನ್ನೂ ಭಾಳ ಅಂದ್ರೆ ವರ್ಷಗಳೇ ಇರ್ತಾವಂತ ಹೇಳ್ಬೋದು. ಸೊ ನೋಡ್ಬೋದು, ದಿಸ್ ಈಸ್ ದ ಮೇನ್ ಪ್ರೇಯರ್ ಹಾಲ್. ಇಲ್ಲಿ ಎಲ್ಲರೂ ಬಂದು ಫೋಟೋ ತಗೊಳತಿದ್ರು, ಅಷ್ಟು ಮಸ್ತ್ ಐತಿ ಇಲ್ಲಿ. ಆ್ಯಂಡ್ ಹೇಳ್ಬೇಕಂದ್ರೆ ಇಲ್ಲಿಂದನೇ ಸ್ಟ್ರೇಟ್ ನೋಡಿದ್ರೆ ಅವ್ರ ಸಮಾಧಿನೂ ಕಾಣಿಸ್ತೈತಿ. ಆ್ಯಂಡ್ ಇಲ್ಲಿ ಪ್ರೇಯರ್ ಮಾಡೋದು ನೋಡಕತ್ತಿದ್ದೆ ನಾನು, ಎಷ್ಟು ಗಟ್ಟಿ ಅದಾವ, ಎಷ್ಟು ಮಸ್ತ್ ಅದಾವ ಅಂತ ಹೇಳಿ. ಸೊ ಇದಾದಮೇಲೆ ಏನಂದ್ರೆ ಇದರ ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ, ಇದು ಸಿಮಿಲರ್ ಟು ಗೋಲ್ ಗುಂಬಜ್. ಅಲ್ಲಿನೂ ಈ ಥರನೇ ವಿನ್ಯಾಸ ಐತಿ. ಆಮೇಲೆ ಎಷ್ಟು ಚಂದ ಎಲಿಗೆಂಟಾಗಿ ವರ್ಕ್ ಮಾಡ್ಯಾರ, ನಂಗಂತೂ ಭಾಳ ಖುಷಿ ಅನ್ನಿಸ್ತು. ಅದಾದಮೇಲೆ ಅದರ ಅಪೋಸಿಟೇ ಅವರ ಸಮಾಧಿ ಅದ. ಸೊ ಅವ್ರದ್ದು, ಇಬ್ರಾಹಿಂ ರೋಜಾ ಅವ್ರದ್ದು, ಅವ್ರ ವೈಫ್ದು ಮತ್ತು ಕೆಲವೊಬ್ಬರು ಅವರ ಫ್ಯಾಮಿಲಿ ಮೆಂಬರ್ಸ್ದು ಅಲ್ಲಿ ಐತೆ ಅಂಥೇಳಿ ಐತಿ. ಸೊ ನಾನು ಎಕ್ಸಾಕ್ಟ್ ಇನ್ಫಾರ್ಮೇಷನ್ ಅಂತ ಹೇಳಕ್ಕೆ ಆಗಲ್ಲ, ಯಾಕಂದರೆ ನಾನು ವಿಕಿಪೀಡಿಯಾದಿಂದ ನೋಡಿನಿ ತಿಳ್ಕೊಂಡೆ. ಆ್ಯಕ್ಚುಲಿ ನಾನು ಗೈಡ್ನ ಕೇಳಿದೆ ಅಲ್ಲಿ, ಬಟ್ ಇವಾಗ ಅವೈಲೇಬಲ್ ಇಲ್ಲ ಅಂದರು. ಬಿಜಾಪುರದಾಗ ಕೇವಲ 6 ಜನನೇ ಅದಾರಂತ, ಅದು ಗೋಲ್ ಗುಂಬಜ್ದಾಗೆ ಇರ್ತಾರಂತವರು. ಸೊ ಈ ಕಡೆ ಬರೋಂಗಿಲ್ಲ ಅಂತ. ಅದಾದಮೇಲೆ ನಾನೇ ಸ್ವಲ್ಪ ಸ್ಟಡಿ ಮಾಡಿ ನೋಡಿಕೊಂಡೆ. ಅದಾದಮೇಲೆ ಈ ಕಡೆ ಬಂದೆ ಸಮಾಧಿ ಹತ್ರ. ಸೊ ಇದಂತೂ ಇಷ್ಟು ಚಂದ ಆರ್ಚ್ ಅದಾವು, ಇಷ್ಟು ಚಂದ ವರ್ಕ್ ಮಾಡ್ಯಾರಂದ್ರೆ ಇಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತೈತಿ ಅಂತ ಹೇಳಿದ್ರೆ ಭಾರಿ ಮಸ್ತ್ ಅದಾವೆ. ನೋಡ್ಬೋದು ಎಷ್ಟು ಚಂದ ಅವಾಗಿನ ಕಾಲದಾಗ ನಿರ್ಮಾಣ ಮಾಡ್ಯಾರ, ನಂಗಂತೂ ಭಾಳ ಇಷ್ಟ ಆಯಿತು. ಅದಾದಮೇಲೆ ನೋಡ್ಬೋದು ಇಲ್ಲೆಲ್ಲ ಸ್ವಲ್ಪ ಬ್ರೇಕ್ ಆಗಕತ್ತಾವು, ನಂಗಂತೂ ಭಾಳ ಫೀಲ್ ಆಯಿತು. ಯಾಕಂದರೆ ಟೂರಿಸ್ಟ್ಗಳು ಬಂದ್ರೆ ಸುಮ್ಮ ಇರಂಗಿಲ್ಲ, ಏನಾರು ಕಾರ್ಬಾರ್ ಮಾಡ್ತಿರ್ತಾರೆ. ಅದಾದಮೇಲೆ ಇಲ್ಲಿ ಅವರ ಬರೆದಂಥ ಲಿಪಿಗಳು ನೋಡ್ಬೋದು. ಐ ಥಿಂಕ್ ದಿಸ್ ಈಸ್ ಇಸ್ಲಾಮಿಕ್ ಒಳಗೆ ಬರೆದಿರ್ಬೋದು, ನನಗೂ ಅಷ್ಟು ಐಡಿಯಾ ಇಲ್ಲ, ಬಟ್ ಗೆಸ್ ಮಾಡಿದೆ. ಸೊ ನೋಡಬಹುದು, ಇದು ಮೇನ್ ಎಂಟ್ರೆನ್ಸು. ಅದಾದಮೇಲೆ ಈ ಕಡೆ ಸೈಡ್ ಎಲ್ಲ ಸೇಮ್ ಅಂದರೆ ಸ್ಕ್ವೇರ್ ಒಳಗೆ ಇರ್ತೈತಿ, ಒಂದು ಸ್ವಲ್ಪನೂ ಆಚೆ ಈಚೆ ಇಲ್ಲ. ಡಿಸೈನ್ ಡಿಟ್ಟೋ ಹೆಂಗೈತಿ ಹಾಗೆ ಐತಿ. ಸೊ ನೋಡ್ಬೋದು. ಇವಾಗ ಇದು ಮೇನ್ ಡೋರ್ಸ್ಗಳೂ ಇಷ್ಟು ದಪ್ಪ, ಇಷ್ಟು ಹೆವಿ ಅದಾವಲ್ಲ, ಆಗಿನ ಕಾಲದಾಗ ಮಾಡಿದ್ದು ಇನ್ನೂವರೆಗೂ ಅದಾವಂದ್ರೆ ಯೋಚನೆ ಮಾಡ್ಬೋದು ಎಷ್ಟು ಸ್ಟ್ರಾಂಗ್ ಅದಾವಂತ. ಸೊ ಇಲ್ಲಿ ಅವರ ಫ್ಯಾಮಿಲಿ ಸಮಾಧಿ ಅದಾವು. ಸೊ ನೋಡ್ಬೋದು ಇಲ್ಲಿ ಇಷ್ಟು ಕೂಲಾಗಿರ್ತೈತಲ್ಲ, ಹೊರಗಡೆ ಎಷ್ಟೇ ಬಿಸಿಲಿದ್ರೂ ಇಲ್ಲಿ ನಮ್ಗೆ ಒಂದು ಸ್ವಲ್ಪ ಬಿಸಿಲು ಹತ್ತಂಗಿಲ್ಲ, ಅಷ್ಟು ಮಸ್ತ್ ನಿರ್ಮಾಣ ಮಾಡ್ಯಾರ. ಸೊ ನೋಡ್ಬೋದು ಇಲ್ಲಿ ಅವರ ಸಮಾಧಿ ಐತಿ. ಅದಾದಮೇಲೆ ಇಲ್ಲಿನೂ ಒಂದೇನೋ ಕಂಬ ಇತ್ತು, ಏನೋ ಗೊತ್ತಿಲ್ಲ ನಂಗೆ. ಅದಾದಮೇಲೆ ಇದು ನಾವು ಸಣ್ಣವರಿದ್ದಾಗ ಇಲ್ಲೊಂದು ಸರಪಳಿ ಕಾಣಿಸಾಕತ್ತಿತ್ತಲ್ಲ ನಿಮ್ಗೆ, ಅದು ಫುಲ್ ಕೆಳಗಡೆ ಇತ್ತು. ನಾವು ಹೆಂಗೆ ಶೇಪ್ನಾಗ ಹಿಂಗೆ ನಾವು ಅದನ್ನು ಶೇಕ್ ಮಾಡ್ತೀವಿ, ಅದೇ ಶೇಪ್ದಾಗ ರಿಟರ್ನ್ ಬರ್ತಿತ್ತು. ಬಟ್ ಇವಾಗ ಎಲ್ಲ ಕಿಡಿಗೇಡಿಗಳೆಲ್ಲ ಅದನ್ನು ಮುರಿದು ಹಾಕ್ಯಾರ. ಸೊ ನಡ್ರಿ ನೆಕ್ಸ್ಟ್ ಏನೆಲ್ಲ ಅದಾವಂತ ನೋಡ್ಕೊಂಡು ಬರೋಣಂತ. ಇವಾಗ ನಾನು ಹೊರಗಡೆ ಬರಾಕತ್ತೀನಿ, ಮಸ್ತ್ ಕೂಲ್ ಅದ. ನಮ್ಮ ಅಕ್ಕಮ್ಮೆ ಅಂತೂ ನಮ್ಗೆ ಕೋಆಪ್ರೇಟ್ ಮಾಡಲ್ಲ, ಇವತ್ತು ಹೋಗೋರು ನೀವೇನತ್ತ. ಅದಾದಮೇಲೆ ಇಲ್ಲಿ ಫುಲ್ ಬಿಸಿಲಿದ್ದಂಗೆ ಮಾತ್ರ ನೀವು ಸಾಕ್ಸ್ ಹಾಕ್ಕೊಂಡು ಬರಲೇಬೇಕು, ಯಾಕಂದರೆ ಚಪ್ಪಲಿ ಹೊರಗಡೆ ನಿಮ್ಗೆ ಬಿಡಕ್ಕೆ ಹೇಳ್ತಾರೆ. ಸೊ ಅಲಾವಿಲ್ಲ. ಆ್ಯಂಡ್ ಫುಡ್ನೂ ಅಲಾವ್ ಇರೋಂಗಿಲ್ಲ. ಸೊ ಕ್ಲೀನ್ ಆ್ಯಂಡ್ ಚಲೋತ್ತಾಗೆ ಮೇಂಟೈನ್ ಮಾಡ್ಯಾರ ಈಗ. ಸೊ ಈ ಕಡೆಯಿಂದ ಹೋದ್ರೂ ನಾವು ಮೇಲ್ಗಡೆನೂ ಎಂಟ್ರಿ ಇರ್ತೈತಿ, ಹೋಗಿ ಫೋಟೋಸ್ ತೆಗ್ಸ್ಕೊಬೋದು. ಆ್ಯಂಡ್ ಈ ಥರ ಕಾಣಿಸ್ತೈತಿ ಫುಲ್ ಸೈಡ್, 4 ದಿಕ್ಕಿಗೂ ಈ ಥರ ಐತಿ. ಸೇಮ್ ಆರ್ಚ್, ಸೇಮ್ ಕಂಬಗಳು, ಸೇಮ್ ಡಿಸೈನ್. ಸೊ ಈ ಥರ ಇತ್ತು ಫ್ರೆಂಡ್ಸ್. ನೀವು ಕೇಳಿಸ್ಕೋಬೋದು, ಇಷ್ಟು ಗಿಳಿಗಳು ಪಾರಿವಾಳ ಇರ್ತಾವಲ್ಲ, ಕೇಳಕ್ಕೆ ಅದ್ರ ಸೌಂಡ್ ಇಷ್ಟು ಮಸ್ತ್ ಅನ್ನಿಸ್ತೈತಿ ಇಲ್ಲಿ. ಅದಾದಮೇಲೆ ನಾನು ಸ್ವಲ್ಪ ಇನ್ಸ್ಟಾಗ್ರಾಮಿಗೆ ರೀಲ್ಸ್ ಮತ್ತು ಫೋಟೋಸ್ನ ಕ್ಲಿಕ್ ಮಾಡಿಸ್ಕೊಂಡೆ. ಸೊ ಯಾರೂ ಇನ್ನೂ ನನ್ನ ಇನ್ಸ್ಟಾಗ್ರಾಮ್ ID ಫಾಲೋ ಮಾಡೋಕತ್ತಿಲ್ಲ, ಜಲ್ದಿ ಫಾಲೋ ಮಾಡಿರಿ. ಆ್ಯಂಡ್ ಈ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಜಲ್ದಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಸಿಗ್ತೀನಿ ಒಂದು ಹೊಸ ವಿಡಿಯೋದೊಂದಿಗೆ.
ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಇಬ್ರಾಹಿಂ ರೋಜಾದ ವಿಡಿಯೋ. ಐ ಹೋಪ್ ನಿಮ್ಗೆ ಇಷ್ಟ ಆಗಿತ್ತು ಅನ್ಕೋತೀನಿ. ಇಷ್ಟ ಆದರೆ ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಜಲ್ದಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.